ಅವರು ತಮ್ಮ ಜೀವ ಪಣಕ್ಕಿಟ್ಟು ನಮ್ಮನ್ನ ರಕ್ಷಿಸೋ ವಾರಿಯರ್ಸ್. ಇಂಥ ನಾರಿಯರ್ ಬೀದಿಗಿಳಿಯುವ ಸ್ಥಿತಿ ಬಂದಿದೆ. ಅಷ್ಟಕ್ಕೂ ಆ ತಾಯಂದಿರು ಯಾರು, ಅವರ ಬೇಡಿಕೆ ಏನ್ ಗೊತ್ತಾ? ಇಲ್ಲಿದ್ದೇನೆ. ಆಶಾ ಕಾರ್ಯಕರ್ತೆಯರು ನಮ್ಮ ಆರೋಗ್ಯ ಕಾಪಾಡುವ ವಾರಿಯರ್ಸ್. ಬೆಳಗಾದ್ರೆ ಸಾಕು ಅಂಗನವಾಡಿ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡುವಂತಹ ಶ್ರಮಿಕರು. ಆದರೆ ಈ ಗುಲಾಬಿ ತಾಯಂದಿರ ಕಣ್ಣೀರ ಕತೆ ಕೇಳೋರಿಲ್ಲ. ಆದ್ರಿಂದ ಮತ್ತೊಮ್ಮೆ ರಾಜಧಾನಿ ಮೇಲೆ ದಂಡೆತ್ತಿ ಬಂದಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಆಶಾ ವಾರಿಯರ್ಸ್. ಅಂಗನವಾಡಿ ಆಶಾ ಬಿಸಿಯೂಟ ನೌಕರರಿಂದ ಸಮರ. ವಿವಿಧ ಬೇಡಿಕೆ ಆಗ್ರಹಿಸಿ ಆಶಾ ನೌಕರರು ಮತ್ತು ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತರು ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ನೋಡ್ತಿರಬಹುದು, ಸಾಕಷ್ಟು ನೌಕರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಸರ್ಕಾರ ಇದುವರೆಗೂ ಅವರ ಬೇಡಿಕೆಗಳನ್ನ ಈಡೇರಿಕೆ ಮಾಡಿಲ್ಲ ಎಂಬ ಕಾರಣಕ್ಕೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಯಾಕಂದ್ರೆ ಕಾಯಮಾತಿ ಮಾಡಿಲ್ಲ, ಮತ್ತೊಂದ್ ಕಡೆ ಸಂಬಳ ಹೆಚ್ಚಿಗೆ ಸಹ ಮಾಡಿಲ್ಲ, ಮತ್ತೊಂದ್ ಕಡೆ ಆರೋಗ್ಯ ವಿಚಾರವಾಗಿ ಅವರಿಗೆ ಸರಿಯಾಗಿ ಯೋಜನೆಗಳು ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಹಲವಾರು ಬೇಡಿಕೆಗಳನ್ನ ಇಟ್ಟು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಆಶಾ ಕಾರ್ಯಕರ್ತೆಯರು ಮರಗಟ್ಟುವ ಚಳಿಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಗೆ ಕುಳಿತಿದ್ದಾರೆ. ಅಂಗನವಾಡಿ ಬಿಸಿಯೂಟ ಹಾಗೂ ಆಶಾ ಕಾರ್ಯಕರ್ತೆಯರನ್ನ ಕಾರ್ಮಿಕರೆಂದು ಪರಿಗಣಿಸಿ ಸಮರವನ್ನ ಸಾರಲಾಗಿದೆ. ಆ ತಾಯಂದಿರು ಊಟ ನಿದ್ದೆ ಇಲ್ಲದೆ ಕಣ್ಣೀರಿಡುತ್ತಿರುವುದ್ಯಾಕೆ ಅಂತ ನೋಡೋದಾದ್ರೆ, ಆಶಾ ಬೇಡಿಕೆಗಳೇನು? ಸ್ಕೀಂ ನೌಕರರಿಗೆ ದ್ರೋಹ ಬಗೆದ 4 ಕಾರ್ಮಿಕ ಸಂಹಿತೆಗಳು ರದ್ದಾಗಬೇಕು. ಸ್ಕೀಂ ನೌಕರರಿಗೆ ಶಾಸನಬದ್ಧ ಸವಲತ್ತುಗಳನ್ನು ನೀಡದ ಶ್ರಮಶಕ್ತಿ ನೀತಿ ಬೇಡವೇ ಬೇಡ. ಅಂಗನವಾಡಿ ಬಿಸಿಯೂಟ ಆಶಾ ನೌಕರರನ್ನ ಕಾಯಂ ಮಾಡಬೇಕು. ಈ ಕ್ಷಣದಿಂದ 56 ಲಕ್ಷ ಸ್ಕೀಂ ನೌಕರರ ಶೋಷಣೆ ನಿಲ್ಲಿಸಬೇಕು. ಅಂಗನವಾಡಿ ಬಿಸಿಯೂಟ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಪ್ರತ್ಯೇಕ ವೇತನ ಮಂಡಳಿಯನ್ನ ರಚನೆ ಮಾಡಬೇಕು. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ, ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ, ಆಶಾ ಯೋಜನೆಗಳಿಗೆ ಬಜೆಟ್ ಹೆಚ್ಚಳ ಮಾಡಬೇಕು. ಅಂಗನವಾಡಿ ಬಿಸಿಯೂಟ ಆಶಾ ಮಹಿಳೆಯರಿಗೆ ಹೆರಿಗೆ ರಜೆ, ಮೊಟ್ಟಿನ ರಜೆ, ಸಾರ್ವತ್ರಿಕ ರಜೆಗಳನ್ನ ಖಾತ್ರಿಪಡಿಸಬೇಕು ಅಂತ ಕಹಳೆ ಮೊಳಗಿಸಿದ್ದಾರೆ. 3 ಟರ್ಮ್ ಸರ್ಕಾರ ಬಂತು. 2010ರಿಂದ ಒಂದೇ ರೂಪಾಯಿಯನ್ನ ಇದು ಬಿಸಿಯೂಟದವರಿಗೆ ಸಂಬಳ ಹೆಚ್ಚಳ ಮಾಡಲಿಲ್ಲ. 2018ರಿಂದ ಅಂಗನವಾಡಿ ಮತ್ತು ಇದು ಆಶಾದವರಿಗೆ ಯಾವುದೇ ಸಂಬಳಗಳು ಹೆಚ್ಚಳ ಮಾಡಲಿಲ್ಲ. ಮತ್ತು ಅಂಗನವಾಡಿಯಲ್ಲಿ ಏನು ಬೆನಿಫಿಷಿಯರ್ಸ್ ಇದ್ದಾರೆ ಅವರಿಗೆ ಯೂನಿಟ್ ಕಾಸ್ಟ್ ಅಂತ ಒಂದು 8 ರೂಪಾಯಿ ಕೊಡ್ತಾರೆ ಒಂದು ದಿನಕ್ಕೆ. ಅದನ್ನು ಕೂಡ 2018ರಿಂದ ಹೆಚ್ಚಳ ಮಾಡಲಿಲ್ಲ. ಸಿಡಿದೆದ್ದ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸುತ್ತಾ ಕಾದು ನೋಡಬೇಕಾಗಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅವರು ತಮ್ಮ ಜೀವ ಪಣಕ್ಕಿಟ್ಟು ನಮ್ಮನ್ನ ರಕ್ಷಿಸೋ ವಾರಿಯರ್ಸ್. ಇಂಥ ನಾರಿಯರ್ ಬೀದಿಗಿಳಿಯುವ ಸ್ಥಿತಿ ಬಂದಿದೆ. ಅಷ್ಟಕ್ಕೂ ಆ ತಾಯಂದಿರು ಯಾರು, ಅವರ ಬೇಡಿಕೆ ಏನ್ ಗೊತ್ತಾ? ಇಲ್ಲಿದ್ದೇನೆ. ಆಶಾ ಕಾರ್ಯಕರ್ತೆಯರು ನಮ್ಮ ಆರೋಗ್ಯ ಕಾಪಾಡುವ ವಾರಿಯರ್ಸ್. ಬೆಳಗಾದ್ರೆ ಸಾಕು ಅಂಗನವಾಡಿ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡುವಂತಹ ಶ್ರಮಿಕರು. ಆದರೆ ಈ ಗುಲಾಬಿ ತಾಯಂದಿರ ಕಣ್ಣೀರ ಕತೆ ಕೇಳೋರಿಲ್ಲ. ಆದ್ರಿಂದ ಮತ್ತೊಮ್ಮೆ ರಾಜಧಾನಿ ಮೇಲೆ ದಂಡೆತ್ತಿ ಬಂದಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಆಶಾ ವಾರಿಯರ್ಸ್. ಅಂಗನವಾಡಿ ಆಶಾ ಬಿಸಿಯೂಟ ನೌಕರರಿಂದ ಸಮರ. ವಿವಿಧ ಬೇಡಿಕೆ ಆಗ್ರಹಿಸಿ ಆಶಾ ನೌಕರರು ಮತ್ತು ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತರು ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ನೋಡ್ತಿರಬಹುದು, ಸಾಕಷ್ಟು ನೌಕರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಸರ್ಕಾರ ಇದುವರೆಗೂ ಅವರ ಬೇಡಿಕೆಗಳನ್ನ ಈಡೇರಿಕೆ ಮಾಡಿಲ್ಲ ಎಂಬ ಕಾರಣಕ್ಕೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಯಾಕಂದ್ರೆ ಕಾಯಮಾತಿ ಮಾಡಿಲ್ಲ, ಮತ್ತೊಂದ್ ಕಡೆ ಸಂಬಳ ಹೆಚ್ಚಿಗೆ ಸಹ ಮಾಡಿಲ್ಲ, ಮತ್ತೊಂದ್ ಕಡೆ ಆರೋಗ್ಯ ವಿಚಾರವಾಗಿ ಅವರಿಗೆ ಸರಿಯಾಗಿ ಯೋಜನೆಗಳು ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಹಲವಾರು ಬೇಡಿಕೆಗಳನ್ನ ಇಟ್ಟು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಆಶಾ ಕಾರ್ಯಕರ್ತೆಯರು ಮರಗಟ್ಟುವ ಚಳಿಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಗೆ ಕುಳಿತಿದ್ದಾರೆ. ಅಂಗನವಾಡಿ ಬಿಸಿಯೂಟ ಹಾಗೂ ಆಶಾ ಕಾರ್ಯಕರ್ತೆಯರನ್ನ ಕಾರ್ಮಿಕರೆಂದು ಪರಿಗಣಿಸಿ ಸಮರವನ್ನ ಸಾರಲಾಗಿದೆ. ಆ ತಾಯಂದಿರು ಊಟ ನಿದ್ದೆ ಇಲ್ಲದೆ ಕಣ್ಣೀರಿಡುತ್ತಿರುವುದ್ಯಾಕೆ ಅಂತ ನೋಡೋದಾದ್ರೆ, ಆಶಾ ಬೇಡಿಕೆಗಳೇನು? ಸ್ಕೀಂ ನೌಕರರಿಗೆ ದ್ರೋಹ ಬಗೆದ 4 ಕಾರ್ಮಿಕ ಸಂಹಿತೆಗಳು ರದ್ದಾಗಬೇಕು. ಸ್ಕೀಂ ನೌಕರರಿಗೆ ಶಾಸನಬದ್ಧ ಸವಲತ್ತುಗಳನ್ನು ನೀಡದ ಶ್ರಮಶಕ್ತಿ ನೀತಿ ಬೇಡವೇ ಬೇಡ.
ಅಂಗನವಾಡಿ, ಬಿಸಿಯೂಟ, ಆಶಾ ನೌಕರರನ್ನ ಕಾಯಂ ಮಾಡಬೇಕು. ಈ ಕ್ಷಣದಿಂದ 56 ಲಕ್ಷ ಸ್ಕೀಮ್ ನೌಕರರ ಶೋಷಣೆ ನಿಲ್ಲಿಸಬೇಕು. ಅಂಗನವಾಡಿ, ಬಿಸಿಯೂಟ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಪ್ರತ್ಯೇಕ ವೇತನ ಮಂಡಳಿಯನ್ನ ರಚನೆ ಮಾಡಬೇಕು. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ, ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ, ಆಶಾ ಯೋಜನೆಗಳಿಗೆ ಬಜೆಟ್ ಹೆಚ್ಚಳ ಮಾಡಬೇಕು. ಅಂಗನವಾಡಿ, ಬಿಸಿಯೂಟ, ಆಶಾ ಮಹಿಳೆಯರಿಗೆ ಹೆರಿಗೆ ರಜೆ, ಮೊಟ್ಟಿನ ರಜೆ, ಸಾರ್ವತ್ರಿಕ ರಜೆಗಳನ್ನ ಖಾತ್ರಿಪಡಿಸಬೇಕು ಅಂತ ಕಹಳೆ ಮೊಳಗಿಸಿದ್ದಾರೆ. 3 ಟರ್ಮ್ ಸರ್ಕಾರ ಬಂತು. 2010ರಿಂದ ಒಂದೇ ರೂಪಾಯಿಯನ್ನ ಇದು ಬಿಸಿಯೂಟದವರಿಗೆ ಸಂಬಳ ಹೆಚ್ಚಳ ಮಾಡಲಿಲ್ಲ. 2018ರಿಂದ ಅಂಗನವಾಡಿ ಮತ್ತು ಇದು ಆಶಾದವರಿಗೆ ಯಾವುದೇ ಸಂಬಳಗಳು ಹೆಚ್ಚಳ ಮಾಡಲಿಲ್ಲ. ಮತ್ತು ಅಂಗನವಾಡಿಯಲ್ಲಿ ಏನು ಬೆನಿಫಿಷಿಯರ್ಸ್ ಇದ್ದಾರೆ ಅವರಿಗೆ ಯೂನಿಟ್ ಕಾಸ್ಟ್ ಅಂತ ಒಂದು 8 ರೂಪಾಯಿ ಕೊಡ್ತಾರೆ ಒಂದು ದಿನಕ್ಕೆ. ಅದನ್ನು ಕೂಡ 2018ರಿಂದ ಹೆಚ್ಚಳ ಮಾಡಲಿಲ್ಲ. ಸಿಡಿದೆದ್ದ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸುತ್ತಾ ಕಾದು ನೋಡಬೇಕಾಗಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅವರು ತಮ್ಮ ಜೀವ ಪಣಕ್ಕಿಟ್ಟು ನಮ್ಮನ್ನ ರಕ್ಷಿಸೋ ವಾರಿಯರ್ಸ್. ಇಂತಹ ನಾರಿಯರ್ ಬೀದಿಗಿಳಿಯುವ ಸ್ಥಿತಿ ಬಂದಿದೆ. ಅಷ್ಟಕ್ಕೂ ಆ ತಾಯಂದಿರು ಯಾರು, ಅವರ ಬೇಡಿಕೆ ಏನು ಗೊತ್ತಾ? ಇಲ್ಲಿದೆ ನೋಡಿ. ಆಶಾ ಕಾರ್ಯಕರ್ತೆಯರು ನಮ್ಮ ಆರೋಗ್ಯ ಕಾಪಾಡುವ ವಾರಿಯರ್ಸ್. ಬೆಳಗಾದ್ರೆ ಸಾಕು ಅಂಗನವಾಡಿ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡುವಂತಹ ಶ್ರಮಿಕರು. ಆದರೆ ಈ ಗುಲಾಬಿ ತಾಯಂದಿರ ಕಣ್ಣೀರ ಕತೆ ಕೇಳೋರಿಲ್ಲ. ಆದ್ದರಿಂದ ಮತ್ತೊಮ್ಮೆ ರಾಜಧಾನಿ ಮೇಲೆ ದಂಡೆತ್ತಿ ಬಂದಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಆಶಾ ವಾರಿಯರ್ಸ್. ಅಂಗನವಾಡಿ, ಆಶಾ, ಬಿಸಿಯೂಟ ನೌಕರರಿಂದ ಸಮರ. ವಿವಿಧ ಬೇಡಿಕೆ ಆಗ್ರಹಿಸಿ ಆಶಾ ನೌಕರರು ಮತ್ತು ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತರು ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ನೋಡ್ತಿರಬಹುದು, ಸಾಕಷ್ಟು ನೌಕರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಸರ್ಕಾರ ಇದುವರೆಗೂ ಅವರ ಬೇಡಿಕೆಗಳನ್ನ ಈಡೇರಿಕೆ ಮಾಡಿಲ್ಲ ಎಂಬ ಕಾರಣಕ್ಕೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಯಾಕಂದ್ರೆ ಕಾಯಮಾತಿ ಮಾಡಿಲ್ಲ, ಮತ್ತೊಂದ್ ಕಡೆ ಸಂಬಳ ಹೆಚ್ಚಿಗೆ ಸಹ ಮಾಡಿಲ್ಲ, ಮತ್ತೊಂದ್ ಕಡೆ ಆರೋಗ್ಯ ವಿಚಾರವಾಗಿ ಅವರಿಗೆ ಸರಿಯಾಗಿ ಯೋಜನೆಗಳು ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಹಲವಾರು ಬೇಡಿಕೆಗಳನ್ನು ಇಟ್ಟು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಆಶಾ ಕಾರ್ಯಕರ್ತೆಯರು ಮರಗಟ್ಟುವ ಚಳಿಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಗೆ ಕುಳಿತಿದ್ದಾರೆ. ಅಂಗನವಾಡಿ, ಬಿಸಿಯೂಟ ಹಾಗೂ ಆಶಾ ಕಾರ್ಯಕರ್ತೆಯರನ್ನ ಕಾರ್ಮಿಕರೆಂದು ಪರಿಗಣಿಸಿ ಸಮರವನ್ನ ಸಾರಲಾಗಿದೆ. ಆ ತಾಯಂದಿರು ಊಟ ನಿದ್ದೆ ಇಲ್ಲದೆ ಕಣ್ಣೀರಿಡುತ್ತಿರುವುದ್ಯಾಕೆ ಅಂತ ನೋಡೋದಾದ್ರೆ, ಆಶಾ ಬೇಡಿಕೆಗಳೇನು? ಸ್ಕೀಮ್ ನೌಕರರಿಗೆ ದ್ರೋಹ ಬಗೆದ 4 ಕಾರ್ಮಿಕ ಸಂಹಿತೆಗಳು ರದ್ದಾಗಬೇಕು. ಸ್ಕೀಮ್ ನೌಕರರಿಗೆ ಶಾಸನಬದ್ಧ ಸವಲತ್ತುಗಳನ್ನು ನೀಡದ ಶ್ರಮಶಕ್ತಿ ನೀತಿ ಬೇಡವೇ ಬೇಡ. ಅಂಗನವಾಡಿ, ಬಿಸಿಯೂಟ, ಆಶಾ ನೌಕರರನ್ನ ಕಾಯಂ ಮಾಡಬೇಕು. ಈ ಕ್ಷಣದಿಂದ 56 ಲಕ್ಷ ಸ್ಕೀಮ್ ನೌಕರರ ಶೋಷಣೆ ನಿಲ್ಲಿಸಬೇಕು. ಅಂಗನವಾಡಿ, ಬಿಸಿಯೂಟ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಪ್ರತ್ಯೇಕ ವೇತನ ಮಂಡಳಿಯನ್ನ ರಚನೆ ಮಾಡಬೇಕು. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ, ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ, ಆಶಾ ಯೋಜನೆಗಳಿಗೆ ಬಜೆಟ್ ಹೆಚ್ಚಳ ಮಾಡಬೇಕು. ಅಂಗನವಾಡಿ, ಬಿಸಿಯೂಟ, ಆಶಾ ಮಹಿಳೆಯರಿಗೆ ಹೆರಿಗೆ ರಜೆ, ಮೊಟ್ಟಿನ ರಜೆ, ಸಾರ್ವತ್ರಿಕ ರಜೆಗಳನ್ನ ಖಾತ್ರಿಪಡಿಸಬೇಕು ಅಂತ ಕಹಳೆ ಮೊಳಗಿಸಿದ್ದಾರೆ. 3 ಟರ್ಮ್ ಸರ್ಕಾರ ಬಂತು. 2010ರಿಂದ ಒಂದೇ ರೂಪಾಯಿಯನ್ನ ಇದು ಬಿಸಿಯೂಟದವರಿಗೆ ಸಂಬಳ